ಬೆಂಗಳೂರು ಗ್ರಾಮಾಂತರದ ರಣಕಣ ರಂಗೇರ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ಡಿಕೆ ಸುರೇಶ್ ಪರವಾಗಿ ಸಹೋದರ ಡಿಕೆ ಶಿವಕುಮಾರ್ ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ. ಆನೇಕಲ್ನಲ್ಲಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಮ್ಮದೇ ಗ್ಯಾರಂಟಿ ಪಕ್ಷ ಅಂತೇಳಿ ಡಿಕೆ ಶಿವಕುಮಾರ್ ಬಿಜೆಪಿ ಜೆಡಿಎಸ್ ವಿರುದ್ಧ ಅಬ್ಬರಿಸಿದ್ದಾರೆ. ಡಿಕೆ ಸುರೇಶ್ ಗ್ರಾಮಾಂತರದ ನಾಯಕನಲ್ಲ, ರಾಜ್ಯದ ನಾಯಕ. ಪಬ್ಲಿಕ್ ಟಿವಿಗೆ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಕುಟುಕುವಂತಹ ಕೆಲಸವನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಿಮಗೆಲ್ಲ 5 ಗ್ಯಾರಂಟಿ, ನಾನು 5 ಗ್ಯಾರಂಟಿ ಮಾಡಕ್ಕೆ ಮುಂಚಿತವಾಗಿ ನಮ್ಮ ರಾಮಚಂದ್ರ ಹತ್ರ ಮತ್ತು ಪ್ರಕಾಶ್ನ ಕೇಳಿದೆ, ನಿಮ್ ತಮಿಳುನಾಡು ಏನೇನು ಸ್ಕೀಮ್ ಇದೆ ತಂದು ಕೊಡ್ರಿ ಅಂತ. ಒಂದು ಪುಸ್ತಕ ಮಾಡ್ಬಿಟ್ಟು ತಂದು ಕೊಟ್ಟರು. ನನಗೆ ಎಲ್ಲ ಸ್ಟಡಿ ಮಾಡ್ಬಿಟ್ಟು 5 ಗ್ಯಾರಂಟಿನ ನಿಮ್ ಮುಂದೆ ಇಟ್ಟು ಆ 5 ಗ್ಯಾರಂಟಿ 5 ಬೆರಳು ಸೇರಿ ಕೈ ಮುಷ್ಟಿ ಆಯ್ತು. 5 ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಮೊದಲ ಹಂತದ ಮತದಾನಕ್ಕೆ ಇನ್ನು 5 ದಿವಸ ಮಾತ್ರ ಇದೆ. ಬಿರುಸಿನ ಪ್ರಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಸರ್ ನಮಸ್ತೆ. ಬೆಳಗ್ಗೆಯಿಂದನೂ ಪ್ರಚಾರ ಕಾರ್ಯ ತೊಡಗ್ತಿದ್ದೀರಾ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರಚಾರದ ಅಬ್ಬರದಿಂದ ಪ್ರಚಾರ ನಡೆಸ್ತಿದ್ದಾರೆ ಸರ್. ಆನೇಕಲ್ಲು ಭಾಗದಲ್ಲಿ ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್? ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ವರ್ಷ ಬಹಳ ವಿಶೇಷವಾದಂಥ ಚುನಾವಣೆ. ಡಿಕೆ ಸುರೇಶ್ ಒಬ್ಬ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ. ಇವತ್ತು ನೋಡಿ, ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ಮೋದಿ ಸರ್ಕಾರಕ್ಕೆ ಕಟ್ಟುವ ಪ್ರತಿ 100 ರೂಪಾಯಿಗೆ ನಮ್ಗೆ 13 ರೂಪಾಯಿ ಸಿಗ್ತಾ ಇದೆ ಅಂತ ಈ ಧ್ವನಿ ಮಾತಾಡಿದ್ದು ಡಿಕೆ ಸುರೇಶ್. ಎಲ್ಲ ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳು, ಸರ್ಕಾರಗಳು ಅವರ ಹೋರಾಟ ಬೆಂಬಲಿಸ್ತಾ ಇದ್ದಾರೆ. ನಾವು ದೇಶ ವಿಭಜನೆ ಮಾಡಬೇಕು ಅಂತಲ್ಲ, ನಾವು ಯಾವತ್ತೂ ಇಲ್ಲ. ನಮ್ಗೆ ಆಗ್ತಾ ಇರೋಂಥ ಅನ್ಯಾಯ, ನಮ್ಮ ತೆರಿಗೆ, ನಮ್ಮ ಹಕ್ಕು ನಮಗೆ ಕೊಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಇವತ್ತು ಮೋದಿಯವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾಕೆ ರಿಯಾಕ್ಟ್ ಮಾಡಿದ್ರು? ಅವ್ರು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಅವರು ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಸೊ ಅದರಿಂದ ಸುರೇಶ್ ಅವರು ಇಂಥ 28 ಜನ MP ಪೈಕಿ ಈ ರಾಜ್ಯದ ಪರವಾಗಿ ಯಾರು ಧ್ವನಿ ಎತ್ತಿದ್ದಾರೆ ಅಂತಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಬ್ಬೇ MP ಡಿಕೆ ಸುರೇಶ್. ಅದು ನಮ್ಮ ಕ್ಷೇತ್ರದ ಜನತೆಗೆ ಗೊತ್ತಿದೆ. 2.5 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಈ ಬಾರಿ ಚುನಾವಣೆಯಲ್ಲಿ ಅವರು ಗೆಲ್ತಾರೆ. ಸರ್, ಡಿಕೆ ಸುರೇಶ್ ಪರವಾಗಿ ಸಾಕಷ್ಟು ಪ್ರಚಾರದಲ್ಲಿ ತೊಡಗಿದ್ದೀರಾ. ಇನ್ನೊಂದು ಕಡೆ ನೋಡ್ರಿ, ಪಾಪ ಮಂಜುನಾಥ್ ಡಾಕ್ಟ್ರ್ ಅಷ್ಟೇ. ಅವರು ದೇವೇಗೌಡರು ಅಳಿಯ. ಹಿಂದೆ ದೇವೇಗೌಡರು ಸೊಸೆನ ಇದೇ ಥರ ನಿಲ್ಲಿಸಿದ್ರು. ಅವರು ಇದೇ ಥರ 2 ಪಾರ್ಟಿಯಿಂದ ಸೇರಿ BJP ದಳದಿಂದ ಸೇರಿ ಆಗ ತೆನೆ ಹೊತ್ತ ಮಹಿಳೆ ಚಿಹ್ನೆಯಲ್ಲಿ, ದಳದ ಚಿಹ್ನೆಯಲ್ಲಿ ನಿಂತಿದ್ರು. ಈಗ ದಳದ ಚಿಹ್ನೆ ಹೊಂಟೋಯ್ತು. ದಳ ಇಲ್ಲ ಅಂತೀರಾ ಸರ್? ದಳ ಎಲ್ಲಿ? ದಳ ಇದ್ದಿದ್ರೆ ದಳ ಮುಂದಕ್ಕೆ ಇರ್ತದೆ ಅನ್ನೋದಾದ್ರೆ ದಳದ ಚಿಹ್ನೆಯಲ್ಲಿ ಅವ್ರು ಹೇಳಿ ನಿಲ್ಸ್ಕೊತಿದ್ರು. ಈಗ ಅವರು BJP ಚಿಹ್ನೆಯಲ್ಲಿ ಅವರು ಅವ್ರ ಪಾರ್ಟಿನ ದಳಕ್ಕೆ ಕೊಟ್ಬಿಟ್ಟಿದ್ದಾರೆ. ಆಯಿತಾ? ಅವ್ರ ಪಾರ್ಟಿಲಿ ಈ ಮುಂದಕ್ಕೆ ಆ ಪಾರ್ಟಿ ಇರುವುದಿಲ್ಲ. ಪಾಪ ಭಾಳ ಕಷ್ಟಪಡ್ತಾ ಇದ್ದಾರೆ. ಅವ್ರು ಯಾರು ಬೇಕಾದ್ರೂ ನಿಲ್ಸ್ಕೊಳ್ಳಿ. ಮುಂದಕ್ಕೆ ಅವರು ಬಂದು ಹಳ್ಳಿಲಿ ಕೆಲಸ ಮಾಡೋಕ್ಕಾಯ್ತಿದ್ದೇನೆ. ಅದು ಏನು ವಿಚಾರ ಇಲ್ಲ. ಒಟ್ಟಾರೆ ಕುಮಾರಸ್ವಾಮಿನೂ ಸೋಸಿದ್ದೀವಿ, ದೇವೇಗೌಡರು ಸೋಸಿದ್ದೀವಿ ಈ ಕ್ಷೇತ್ರದಲ್ಲಿ. ಈಗ ಇಲ್ಲೇನಾದ್ರು ಮಾಡಿದಾರೇನ್ರಿ? ಈ ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂಚೂರು ಹೇಳಿ. ದೇವೇಗೌಡರು ಇಲ್ಲಿ MP ಆಗಿದ್ರು, ಕುಮಾರಸ್ವಾಮಿ MP ಆಗಿದ್ರು, ಏನಾದ್ರು ಮಾಡಿದ್ದಾರೆ? ನಳ್ಳಿನೋ ಅದು ಆಗಲ್ಲ, ಅದು ಬಿಡಲ್ಲ. ಸೊ ಡಿಕೆ ಸುರೇಶ್ 4ನೇ ಬಾರಿ ಗೆಲ್ತಾರೆ. ಜನ ಅವ್ರನ್ನ ಕಾಪಾಡ್ತಾರೆ. ಸರ್, 6 ವರ್ಷಕ್ಕೆ ಒಂದು ಮಾತನ್ನು ಹೇಳ್ತಾರೆ, ನಾವು ಕೆಲಸ ಮಾಡ್ತಿದ್ದೀವಿ, ಕೂಲಿ ಕೆಲಸ ಮಾಡ್ತಿದ್ದೀವಿ ಅಂತ. ಏನು ಕೆಲಸ ಮಾಡಿದ್ದಾರೆ? ಒಂದು ಕೆಲಸನೂ ತೋರಿಸ್ತಿಲ್ಲ. ಅವರು ಬರೀ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ, ಯಾವ ಕೆಲಸನೂ ಮಾಡಿಲ್ಲ ಅಂತ 6 ವರ್ಷಕ್ಕೆ ಆರೋಪ ಮಾಡ್ತಾರೆ ಸರ್. ಸುರೇಶ್ ಕೆಲಸನ? ಅಯ್ಯೋ, ಪ್ರೈಮ್ ಮಿನಿಸ್ಟ್ರು ನರೇಗಾ ವಿಚಾರದಲ್ಲಿ ಇಡೀ ದೇಶಕ್ಕೆ ಒಂದು ಮಾದರಿ ಕನಕಪುರ ಕ್ಷೇತ್ರ ಅಂತ ಕರೆದು ಇದನ್ನು ಕೊಟ್ಟಿದ್ದಾರೆ. ಏನು ಪ್ರೈಸ್ ಕೊಟ್ಟಿದ್ದಾರೆ. ಇಡೀ ನಮ್ಮ ಎಲ್ಲ ಕ್ಷೇತ್ರದಲ್ಲೂ ನೋಡಿ. ಈ ಆನೇಕಲ್ ಕ್ಷೇತ್ರಕ್ಕೆ ನಾವಿಲ್ಲಿದ್ದೀವಿ. ಕಾವೇರಿ ಯಾರು ಕೊಡಿಸಿದ್ದು? ಸುರೇಶು. ಟ್ರೀಟೆಡ್ ವಾಟರ್ಗಳನ್ನ ಕೊಡ್ತಾ ಇರೋದು ಯಾರು? ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಜನರೇಷನ್ ಮಾಡ್ತಾ ಇರೋರು ಯಾರು? ಎಜುಕೇಷನ್ ಪ್ರತಿಯೊಂದು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಕೂಡ 3 ಪಂಚಾಯತಿ ಸೇರಿ ಒಳ್ಳೆ ಮಾಡೆಲ್ ಸ್ಕೂಲ್ನ ಕಟ್ಟಿಸ್ಬೇಕು ಅಂತ ಹೊರಟಿದ್ದು ಯಾರು? ಡಿಕೆ ಸುರೇಶು. ಅವರೊಬ್ಬ MP ಬಾಯ್ ಬಿಡಲಿಲ್ಲ. ಆಯಿತಾ? ಅಶೋಕ್ ದಿ ಮೋಸ್ಟ್ ಫೇಲ್ಡ್ ಅಪೋಸಿಷನ್ ಲೀಡರ್ ಇನ್ ಕರ್ನಾಟಕ ಹಿಸ್ಟ್ರಿ. ಸರ್, ಮತ್ತೊಂದು ಮಾತು ಹೇಳ್ತಾರೆ ಈ ಸಂದರ್ಭದಲ್ಲಿ ಅವರು. ಕಾಂಗ್ರೆಸ್ ಅವರಿಗೆ ಚೊಂಬೆ ಗತಿ ಆಗುತ್ತೆ. ಚುನಾವಣೆ ಮುಗಿದಾದ್ಮೇಲೆ ಚೊಂಬಿನ ರಾಜಕಾರಣ ಮಾಡ್ತಿದ್ದಾರೆ, ಯಾವ ಕೆಲಸನೂ ಅವರು ಮಾಡ್ತಿಲ್ಲ. ಸರ್ಕಾರ ರಚನೆ ಆದಮೇಲೆ 9 ತಿಂಗಳಲ್ಲಿ ಯಾವುದೇ ರೀತಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಿಲ್ಲ. ಸರ್ಕಾರ ಪತನಗೊಳ್ಳುತ್ತೆ ಅಂತಲೂ ಸಹ ಹೇಳ್ತಿದ್ದಾರೆ. ಈಗ
ನೀನು ಬಸ್ಸಲ್ಲಿ ಬರ್ತಾ ಇದೆಯೋ ಗಾಡೀಲಿ ಬರ್ತಾ ಇದೆಯೋ ಏಟ್ರಲ್ಲಿ ಬರ್ತಾ ಇದ್ದೀರಾ ನೀವು? ಸ್ಕೂಟ್ರಾ ಮೋಟರ್ ಸ್ಕೂಟ್ರು 50 ರೂಪಾಯಿ 60 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗೋಗ್ಬಿಟ್ಟಿದೆ. ಅದಕ್ಕೇನಾದ್ರು ಸಹಾಯ ಮಾಡಿದ BJP ಗೌರ್ಮೆಂಟು? ಇದು DCM DK ಶಿವಕುಮಾರ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿರುವಂತಹದ್ದು. ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಗೆದ್ದೇ ಗೆಲ್ತಾರೆ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಎಟ್ ದ ಸೇಮ್ ಟೈಮ್ JDS ಪಕ್ಷ ಅನ್ನೋದೇ ಇರೋದಿಲ್ಲ ಅನ್ನುವಂತಹ ಭವಿಷ್ಯವನ್ನು ಕೂಡ DK ಶಿವಕುಮಾರ್ ಅವರು ನುಡಿದಿರುವಂತಹದ್ದು. ಈ ಬಾರಿ ನಾವು ಗೆಲ್ತೇವೆ, DK ಸುರೇಶ್ ಅವರ ಕೆಲಸಗಳೇ ಅವರನ್ನು ಕೈ ಹಿಡಿಯುತ್ತೆ ಅನ್ನುವಂತಹ ವಿಶ್ವಾಸದ ಮಾತನ್ನ DCM DK ಶಿವಕುಮಾರ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಸ್ತಾಪಿಸಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆನೇಕಲ್ನಲ್ಲಿ ನಿರಂತರವಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಹೋದರನ ಪರವಾಗಿ DK ಸುರೇಶ್ ಅವರು, DK ಶಿವಕುಮಾರ್ ಅವರು ಈ ಬಾರಿ DK ಸುರೇಶ್ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿರುವಂತಹದ್ದು. ಪಬ್ಲಿಕ್ ಟಿವಿಯ ಜೊತೆಗೆ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ನಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಿರುವಂತಹದ್ದು. ಬೆಂಗಳೂರು ಗ್ರಾಮಾಂತರ ಈ ಬಾರಿ ತೀವ್ರ ಕುತೂಹಲವನ್ನು ಕೆರಳಿಸಿದೆ. NDA ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್, ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸುರೇಶ್ ಅವರು ಅಖಾಡದಲ್ಲಿದ್ದಾರೆ. ಯಾರಿಗೆ ಗೆಲುವಿನ ಹಾರ ಬೀಳುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಎರಡು ಕಡೆಯಿಂದಲೂ ಕೂಡ ಅಬ್ಬರದ ಪ್ರಚಾರವಾಗ್ತಾ ಇದೆ.